ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಟಿನ್ಯೂ ಮಂಡೇದೇ ಕಂಟಿನ್ಯೂ ಲಾಗ್ ಆಗಿರುತ್ತೆ. ನಾವು ಊರಿಂದ ಹೋಗಿದ್ವಲ್ಲ, ನಮ್ಮತ್ತೆ ನಾವೆಲ್ಲ ಹೊಟ್ಟೆ ಹಚ್ಕೊಂಡು ಬಂದಿರ್ತೀವಿ ಅಂತ ಹೇಳ್ಬಿಟ್ಟು ಅನ್ನ ಮಾಡಿ ಇಟ್ಟಿದ್ದಾರೆ. ಚಟ್ನಿ ಮಾಡೋದ್ರೊಳಗಡೆ ಬಸ್ ಬಂದುಬಿಡುತ್ತೆ ಅಂತೇಳಿ ಅದೇ ನಮ್ಮನ್ನು ಲಗೇಜ್ ಎಲ್ಲ ತೊಗೊಂಡು ನಮ್ಮನ್ನು ಕರ್ಕೊಂಬರೋಕ್ಕೆ ಬಸ್ ಸ್ಟಾಪಿಗೆ ಕೂಡ ಬಂದಿದ್ದರು. ಅದಕ್ಕೆ ಅಲ್ಲಿಂದ ಬಂದಿದ್ದ ತಕ್ಷಣ ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿ ಚಟ್ನಿ ಮಾಡಿಕೊಟ್ರು ನಮಗೆ. ಅಂದರೆ ಸಾಂಬಾರು ಗೊಜ್ಜಿತ್ತು, ಅದು ಅವರು ತಿಂತಾರೋ ಇಲ್ವೋ ನೈಟ್ದು ಅಂತ ಹೇಳ್ಬಿಟ್ಟು ಚಟ್ನಿ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ಬರೀ ಚಟ್ನಿ ಇದಿಷ್ಟ ತಿಂತಾರೆ ಅಂತ ಹೇಳ್ಬಿಟ್ಟು ಹಪ್ಳ ಕೂಡ ಕರೆದು ಕೊಟ್ಟರು ಪಾಪ ನಮಗೆ. ಉಳ್ಸೊಪ್ಪು ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳೆಲ್ಲ ನೋಡಿ ಉಳ್ಸಪ್ಪಲ್ಲೇ ಊಟ ಮಾಡ್ತಿದ್ದಾರೆ. ನನಗೂ ಉಳ್ಸಪ್ಪಲ್ಲೇ ನಾವು ಊಟ ಮಾಡಿದ್ವಿ. ಚಟ್ನಿಲಿ ನಾವು ತಿನ್ನಲೇ ಇಲ್ಲ. ಕೊನೆಗೆ ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿ ಮಗಳು ಅವರೇ ಅದನ್ನು ಚಟ್ನಿಲಿ ಹಾಕ್ಕೊಂಡು ಇಬ್ಬರು ತಿಂದರು. ಮತ್ತು ನಾವು ಅಲ್ಲಿ ಬರ್ತಾ ಜ್ಯೂಸ್ ತೊಗೊಂಡು ಬಂದಿದ್ವಿ. ನಮ್ಮ ದೊಡ್ಡಪ್ಪ ಅವರು ಅಲ್ಲಿ ಅಮರಾಪುರದಲ್ಲಿ ಕೊಡಿಸಿದ್ರು. ಅದಕ್ಕೆ ಮಕ್ಕಳೆಲ್ಲ ಇದ್ದರು, ಮತ್ತು ರಿಲೇಟಿವ್ ಯಾರೋ ಮನೆಗೆ ಬಂದಿದ್ದರು, ಅಮ್ಮ ಕಡೆಯವರು. ಅದಕ್ಕೆ ಅವರು ಎಲ್ಲ ಊಟ ಮಾಡಿ ಅಂದರೆ ಬೇಡ ಅಂತಂದರು. ಅದಕ್ಕೆ ಎಲ್ಲರಿಗೂ ಜ್ಯೂಸ್ ಕೊಡ್ತಾಯಿದ್ದೀನಿ. ನಾನು ನೀರು ಕೊಡ್ತೀನಿ, ನನಗೆ ಸಾಕು. ಕೊಡು ಕೊಡು, ಅವನಿಗೂ ಕೊಡು, ಎಲ್ಲರೂ ಕುಡಿ. ಕುಡಿ ಅಕ್ಕ, ಆಂಟಿಗೂ ಕೊಡಪ್ಪ. ನೀವು ಕುಡಿ, ಆಂಟಿಗೂ ಕೊಡಮ್ಮ. ಬಂದಿಲ್ಲ ರಾತ್ರಿ ಬಂದು ಅಜ್ಜಿ ಕೊಡು. ನಾನು ಕನಕ್ಲು ಇರ್ಲಿಲ್ವೇನೋ ಕೊಟ್ಟೋಗೋಣ. ಇಲ್ಲಮ್ಮ ಕುಡಿ ಕುಡಿರಪ್ಪ. ಇಲ್ಲ ಕುಡಿಯಮ್ಮ. ಒಯ್ದವ ಇಲ್ವ ಅಲ್ಗೋ ಅಪ್ಪಿ ನೀನು ಕುಡ್ದು ಬಿಡ. ಅಷ್ಟೇನಾ? ಆಯಮ್ಮೇನು ಅಂತ ಅಂಗ್ಲಪ್ಪ ಅಲ್ಲಮ್ಮ, ಇವಂದೇನು ಅಂಗ್ಲಪ್ಪ ಅಲ್ಲ. ಅವ್ರ ಅಪ್ಪಯ್ಯ ಅವ್ರ ಅಮ್ಮ ಏನು ಅಂಗ್ಲಪ್ನಾರಲ್ಲ, ಇವನು ನನ್ಗಿನ್ನ ಅಂಗ್ಲಪ್ಪ. ತೊಗೊಂಡೋಗಿರೋ ಅದು ಅಂದರೆ ಲಗೇಜ್ ಎಲ್ಲ ಒಂದು ಕಡೆ ಎತ್ತಿಟ್ಟು, ಮತ್ತು ತರಕಾರಿ ಸೊಪ್ಪು ಅದನ್ನೆಲ್ಲ ಆರಿಸ್ಬಿಟ್ಟು ಒಂದು ಡ್ರಬ್ಬಲ್ಲಿ ಹಾಕಿಟ್ರು. ಆಮೇಲೆ ಇದು ತೆಂಗಿನಕಾಯಿ ಸುಲ್ಕೊಂಡಿರಲಿಲ್ಲ ನಮ್ಮ ಮನೆಯವರು. ಅಂದರೆ ಹಿಂದಿನ ದಿನ ಬಂದಿದ್ದರು, ಅವರು ಮರ್ತೋಗಿದ್ದಾರೆ, ಅಮ್ಮನೂ ಮರ್ತೋಗಿದ್ದಾರೆ, ನಮ್ಮ ಮನೆಯವರು ಕೂಡ ಮರ್ತುಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಸುಲಿಯೋಣ ಅಂತ ಹೋದರೆ ನಮ್ಮ ಅಕ್ಕನ ಮಗ ಸುಲಿತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾನೆ. ತಿರ್ಗಾ ಚಿಚ್ಚಿ ನನಗೆ ಇದು ಬರ್ತಿಲ್ಲ, ನನ್ನ ಕೈ ನೋವು ಆಗುತ್ತೆ, ನಾನು ಸುಲಿಯಲ್ಲ ಅಂತಂದ. ನೋಡಿ ನನ್ನ ಮಗ ಅವಾಗಲೇ ಬ್ಯಾಟು ಬಾಲ್ ಎಲ್ಲ ಹೊಂಚ್ಕೊಂಡು ಬಂದು ಆಟ ಆಡ್ಕೊಂಡು ಕೂತಿದ್ದಾರೆ. ಅದಕ್ಕೆ ಬ್ಯಾಟ್ನ ತೊಗೊಂಡು ಬಂದುಬಿಟ್ಟು ಅದು ಕೈಗೆ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಅದೇನೋ ಪ್ಲಾಸ್ಟರ್ ಇದ್ದರೆ ತೊಗೊಂಬಂದ್ಬಿಟ್ಟು ಸುತ್ತುತ್ತಾ ಇದ್ದಾರೆ. ಅದಕ್ಕೆಲ್ಲ ಸುತ್ತಬಿಟ್ಟು ಇದರಲ್ಲಿ ನಾವು ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲೋ ಹೋಗಿ ಹುಡ್ಕೊಂಬಂದ್ಬಿಟ್ಟು ಮಾಡಿಸ್ಕೊತಿದ್ದಾನೆ. ಇವನಿಗೆ ಈ ಥರ ಎಲ್ಲ ಚೆನ್ನಾಗಿ ಐಡಿಯಾ ಬರ್ತವೆ. ನನ್ನ ಮಗನಿಗೆ ಎಲ್ಲಿ ಇಲ್ದಿದ್ದವೆಲ್ಲ ಐಡಿಯಾ ಬರ್ತವೆ. ನಾನು ಆಟ ಆಡಲೇಬೇಕಮ್ಮ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾನೆ. ಸರಿ ಆಯ್ತು ಆಡ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ಮಗ ಸುಲಿಯೋಕ್ಕೆ ಅದೇ ಚಿಚ್ಚಿ ನಾನು ಸುಲಿಯಲ್ಲ ಅಂದಲ್ಲ, ಅದಕ್ಕೆ ನಮ್ಮ ಅತ್ತೆ ನಾನೇ ಸುಲಿತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಅವರು ಸುಲಿತಾಯಿದ್ರು. ಅದರೊಳಗಡೆ ನಾನು ಅಲ್ಲಿ ಬದನೆ ಗಿಡ ಇದ್ವು. ಅಮ್ಮ ಅದೆಲ್ಲ ಬೇಡ, ಅದು ಕಾಯೆಲ್ಲ ಬಿಡೋದು ನಿಂತಿದ್ದಾವಲ್ಲ, ಅದಕ್ಕೆ ಅದನ್ನು ಕಡ್ದಾಕ್ಬಿಡು, ಸುಮ್ಮನೆ ಅದರಲ್ಲಿ ಅದೇನೋ ಕೆಂಜ್ಗ ಅಂತಾರಲ್ಲ ಅದಿದ್ವು ಜಾಸ್ತಿ. ಮತ್ತು ಮಕ್ಕಳೆಲ್ಲ ಅಲ್ಲಿ ಆಟ ಆಡೋಕೆ ಹೋದಾಗ ಬಾಲೆಲ್ಲ ಹೋಗಿ ಬೀಳ್ತಿತ್ತು. ಅದಕ್ಕೆ ಅಮ್ಮ ಅವ್ರು ಹೋಗಿ ಮುಟ್ಟಿದ್ರೆ ಮತ್ತು ಅವರು ಕಚ್ಚುತ್ತೆ, ಕಡ್ದಾಕ್ಬಿಡಿ ಅಂತ ಹೇಳಿದೆ. ಅವರು ಕಡಿಯೋಕ್ಕೆ ಅಂತ ಹೋದರು. ಸರಿ ಅವರು ಸುಲಿದ್ರು, ನಾನು ಒಂದು 5-6 ಸುಲಿಯೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಕೂತ್ಕೊಂಡು ನಾನು ನಮ್ಮ ಅತ್ತೆ ಎಲ್ಲರೂ ಒಂದು 20 ಕಾಯಿ ಎಲ್ಲ ಸುಲ್ಕೊಂಡ್ವಿ. ಇನ್ನು ಮಿಕ್ಕಿದ್ದು ಬೇಕಂದರೆ ನಾಳೆಗೆ ಸುಲ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಅಡುಗೆಗೆ ಒಬ್ಬಟ್ಟಿಗೆಲ್ಲ ಬೇಕಲ್ಲ, ನೈಟೇ ಮಾಡಿಬಿಡ್ತೀವಿ ಅಂತ ಸುಲಿದಿಟ್ಕೊಳ್ಳೋಣ, ಮತ್ತು ನೈಟ್ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನೆಲ್ಲ ಸುಲ್ಕೊಟ್ಟೆ. ನಮ್ಮ ಅತ್ತೆ ಅದು ಚಿಪ್ಪೆಲ್ಲ ತೊಗೊಂಡೋಗಿ ಮನೆಯಿಂದ ಇತ್ತಲಿದೆ ಅಲ್ಲಿ ಹಾಕ್ಕೊತಾರೆ. ಅದು ನೀರೊಲೆಗೆ ಹಾಕ್ತೀನಿ, ವೇಸ್ಟ್ ಮಾಡೋದು ಬೇಡ, ಅಲ್ಲಿ ಒಣಗುತ್ತೆ, ಇವಾಗ ಬಿಸಿಲಿದೆ ಅಲ್ಲ ಅಲ್ಲಿ ಹಾಕ್ಕೊಂಡ್ರೆ ಒಣಗುತ್ತೆ ಅಂತೇಳ್ಬಿಟ್ಟು ಎಲ್ಲ ತೊಗೊಂಡೋಗಿ ಹಾಕ್ತಿದ್ರು. ಅದು ಚಿಪ್ಪು ಬಿಟ್ಟರೆ ನನ್ನ ಮಗ ಎಲ್ಲ ಈ ಮನೆ ತುಂಬ ಅಂದರೆ ಹೊರಗಡೆ ಎಲ್ಲ ಅಳ್ಬಿಟ್ಟು ಅದರಲ್ಲೂ ಬೇಕಾದ್ರೆ ಆಟ ಆಡ್ಬಿಡ್ತಾನೆ ಅಂತ ನಮ್ಮ ಅತ್ತೆ ಆ ಥರ ಮಾಡ್ತಿರೋದು. ಅಂದರೆ ನೋಡಿ ಅವನು ಅಷ್ಟೊಂದು ತೀಟೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ಆಮೇಲೆ ಮನೆ ಮುಂದೆನೇ ನಮ್ಮ ಮನೆಯವರು ದೊಡ್ಡಪ್ಪ ಇದ್ದರು, ಅವರು ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಏನು ಮಾಮ? ಹ್ಞೂ ಮಾಮ, ಕರೆಕ್ಟ್ ಮಾಮ, ನಾವು ಮಾತಾಡ್ಸಲ್ಲ. ಗಂಡ ಹೆಂಡ್ತಿ ನೋಡ್ದಂಗೆ ಓಡಾಡ್ತೀರಾ? ಯಾಕೆ ಬೇಳೆ ಆಗಾಯ್ತಾ?
ಅವರು ಹೋದಾಗೆಲ್ಲ ಪಾಪ ಕರೆದು ಮಾತಾಡಿಸ್ತಿರ್ತಾರೆ. ಅವರು ನಮ್ಮ ಮಾವ, ಅದೇ ನಮ್ಮ ಮನೆಯವ್ರ ದೊಡ್ಡಪ್ಪನೇ ಆಗಬೇಕು, ನಾವು ಮಾವ ಅಂತ ಹೇಳಿ ಕರಿತೀವಿ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಅವ್ರ ಮನೆ ಮುಂದೆ ಇನ್ನೊಂದು ಮನೆ ಇದೆ, ಅವರು ದೊಡ್ಡಮ್ಮ, ಅವರು ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ. ಮಾಡಿ ಹೆಸರು ಖಾರ ಹಾಕಿ ಅನ್ನ ಮಾಡಿದರೆ ಒಂಥರ ಆಮೇಲೆ ನಿಧಾನಕ್ಕೆ ಮಾಡ್ತಾರೆ ಅಷ್ಟೇ. ನಾವು ಆಮೇಲೆ ಹಾಕ್ತೀವಿ, ಇನ್ನೂ ಹಾಕಿಲ್ಲ. ಅದನ್ನು ಬಂದೈತಿ ಇನ್ನೂ ಇಲ್ಲ, ಬರ್ತಾರೆ ಆಮೇಲೆ. ಅಮ್ಮ ಬರಲ್ಲ, ನಾಳೆ ಬೆಳಗ್ಗೆ ಬರ್ತಾರಲ್ಲ. ಎಲ್ಲ ಬರ್ತಾರೆ ನೋಡಿ, ಎಲ್ಲರೂ ಎಲ್ಲ ನಾಳೆ ಬೆಳಗ್ಗೆ ಬರ್ತಾರೆ. ಇವರೆಲ್ಲ ನೋಡಿ, ನಾವು ಯಾವಾಗ ಊರಿಗೆ ಹೋದ್ರೂ ನಮ್ಮ ಇಡೀ ಫ್ಯಾಮಿಲಿನೆಲ್ಲ ಕೇಳ್ತಿದ್ದಾರೆ. ಚಿಚ್ಚಿ ಬರ್ತಾರ, ಅಮ್ಮ ಬರ್ತಾರ, ಅಕ್ಕ ಬರ್ತಾರ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಿರ್ತಾರೆ. ಮತ್ತು ಬೇಳೆ ಎಲ್ಲ ಹಾಕಿದ್ರ ನಿಮ್ಮ ಮನೇಲಿ ಅಂತೆಲ್ಲ ಕೇಳಿದ್ರು. ನಾವಿಲ್ಲ, ನಮ್ಮ ನಾದಿನಿ ಬರ್ತಾರೆ ಆಮೇಲೆ ಹಾಕ್ತೀವಿ ಅಂತ ಹೇಳಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಬಂದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಬೇಳೆ ಬೇಯಕ್ಕೆ ಇಟ್ಬಿಡೋಣಮ್ಮ ಅಂತೆಲ್ಲ ಹೇಳಿದ್ರು. ಸರಿ ನಮ್ಮ ಆಯಿತು ಬೇಯಿಸು ಅಂತ ಹೇಳಿದೆ. ಅದು ಗ್ಯಾಸ್ ಮೇಲೆ ಏನು ಬೇಡ ಅಂತ ಹೇಳ್ಬಿಟ್ಟು ಒಲೆ ಮೇಲೆ ಬೇಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ನಮ್ಮದು ಹೆಂಚಿನ ಮನೆ ಇದೆ, ಅಲ್ಲಿ ಅಂದರೆ ಲೈಟ್ ಇಲ್ಲ. ಸೊ ಅಲ್ಲೇ ಯಾವಾಗಲೂ ಅಲ್ಲೇ ಅಂದರೆ ಅಡುಗೆ ಮಾಡ್ತಿರ್ತಾರೆ, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇಟ್ಬಿಟ್ಟು. ಇದು ಒಲೆಯಲ್ಲಿ ಮಾಡಬೇಕಾದ್ರೆ ಇಲ್ಲೇ ನಾವು ಮಾಡೋದು ಅಡುಗೆ ಎಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಳೆ ಎಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದಾರೆ. ಮತ್ತು ಇದು ಬೆಲ್ಲ ಗಟ್ಟಿ ಇದೆಯಲ್ಲ, ಅದಕ್ಕೆ ಅದನ್ನು ಕುಟ್ಕೊಂಡ್ಬಿಡೋಣಮ್ಮ ಅಂತ ಹೇಳ್ಬಿಟ್ಟು ಬೆಲ್ಲ ಮತ್ತು ಇದು ಏಲಕ್ಕಿ ಎರಡನ್ನೂ ಕುಟ್ಬಿಟ್ಟು ಎತ್ತಿಟ್ಕೊತಿದ್ದಾರೆ. ಅಂದರೆ ಆಮೇಲೆ ರುಬ್ಬೋದಕ್ಕೆ ಈಸಿ ಆಗುತ್ತಲ್ವ, ಅದಕ್ಕೆ ನಾನು ಹಂಗೂ ಹೇಳಿದೆ, ನಾನು ಕುಟ್ಕೊಡ್ತೀನಿ ಕಲ್ಲಲ್ಲಿ ಒಂದು ಕವರಲ್ಲಿ ಮೇಲೆ ಅಂತ. ಇಲ್ಲ, ಇದ್ರ ಮೇಲೆ 5 ನಿಮಿಷಕ್ಕೆ ನುಣ್ಣಗಾಗೋಗುತ್ತಮ್ಮ, ಬಿಡು ನೀನೇನು ಮಾಡಬೇಡ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ರು. ನಮ್ಮಮ್ಮ ಇವ್ರು ನಮ್ಮ ಅತ್ತೆ ಆಗಲಿ ನಮ್ಮ ನಾದಿನಿಯವರಾಗಲಿ ನನ್ನ ಹತ್ರ ಏನು ಜಾಸ್ತಿ ಕೆಲಸ ಮಾಡಿಸೋದೇ ಇಲ್ಲ, ಪಾಪ ಅವರೇ ಮಾಡ್ತಿರ್ತಾರೆ. ಏನೋ ಗೊತ್ತಿಲ್ಲ, ಇನ್ನು ನಮ್ಮ ಫ್ಯಾಮಿಲಿ ಕಡೆ ಹೋದರೆ ಎಲ್ಲರೂ ಮಾಡಿಸ್ತಾರೆ. ಆದರೆ ಇಲ್ಲಿ ನಮ್ಮತ್ತೆ ಮನೆಗೆ ಹೋದರೆ ನನ್ನ ಹತ್ರ ಏನು ಕೆಲಸ ಮಾಡಲ್ಲ. ನಂಗೆ ಅದೊಂದು ಭಾಳ ಖುಷಿ ಆಗ್ತೈತೆ. ಆರಾಮಾಗಿದ್ದು ಅಂದರೆ ಮಾಡಿಕ್ಕಿದ್ದು ಊಟ ಮಾಡ್ಕೊಂಬರ್ಬೋದಲ್ಲ ಅನ್ನೋದು ಅಂತ ಒಂದು ತುಂಬ ಖುಷಿ ಆಗುತ್ತೆ. ಸರಿ ನೋಡಿ, ನಮ್ಮತ್ತೆ ನಾನೇನು ಮಾಡಿಸ್ತಾನೆ ಇಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಆಮೇಲೆ ಇದು ಅಂದರೆ ಏನಾದರೂ ಕೇಳಿದ್ರೆ ತಂದು ಕೊಟ್ಟರೆ ಸಾಕು ಅವ್ರಿಗೆ. ಆಮೇಲೆ ಇದು ಜರಡೆ ಇಟ್ಕೊಂಡು ಹಸಿಟ್ಟು ಕಲಸಿಟ್ಬಿಡೋಣಮ್ಮ, ಅಂದರೆ ಅದು ಸ್ವಲ್ಪ ನೆನಿಲಿ ಅಂತ ಹೇಳ್ಬಿಟ್ಟು, ನೆಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಮುಂಚೆನೇ ಎಲ್ಲ ಅಂದರೆ ನೆನೆಸಿಡ್ತಿದ್ದಾರೆ ಹಿಟ್ಟೆಲ್ಲ. ಒಂದು ಕಡೆ ನನ್ನ ಮಗ, ನಮ್ಮ ಅಕ್ಕನ ಮಗ, ಇದು ನಮ್ಮ ನಾದಿನಿ ಮಗಳು ಎಲ್ಲ ಕೂತ್ಕೊಂಡು ಅವನು ಗ್ರೀಟಿಂಗ್ಸ್ ತೊಗೊಂಡೋಗಿದ್ನಲ್ಲ ಅದನ್ನು ಆಡ್ತಿದ್ದಾನೆ. ಅಂದರೆ ಬಾಲ್ ಆಡ್ತಿದ್ರು, ನಾನು ಬೇಡಪ್ಪ ಕತ್ಲು ಬಾಲೆಲ್ಲ ಹೊರಗಡೆ ಎಲ್ಲ ಹೋಗುತ್ತೆ, ಮತ್ತು ಕತ್ಲಲ್ಲಿ ಹೋಗಿ ನಿನ್ನ ಕೈ ಹಿಡ್ತೀಯ ಅಂದಿದ್ದಕ್ಕೆ ಅವನು ಅಲ್ಲಿ ಕೂತ್ಕೊಂಡು ಗ್ರೀಟಿಂಗ್ಸ್ ಎಲ್ಲ ಆಡ್ತಿದ್ರು. ಅಮ್ಮ ಒಂದು ಕಡೆ ಅದೆಲ್ಲ ಜರಡೆ ಹಿಡ್ದಿಟ್ಬಿಟ್ಟು ಆಮೇಲೆ ನೋಡಮ್ಮ ಕಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಿದ್ದಾರೆ. ಆಯ್ತಮ್ಮ ಕಲಸಿಡಿ ಅಂದೆ. ಅಂದರೆ ಇವ್ರ ಕಡೆ ನಮ್ಮ ಥರ ಒಬ್ಬಟ್ಟು ಮಾಡಲ್ಲ, ಕರ್ಕಡುಬು ಮಾಡ್ತಾರೆ. ನಮ್ಮ ಸೈಡೆಲ್ಲ ನಮ್ಮದು ತುಮಕೂರು ಸೈಡೆಲ್ಲ ಜಾಸ್ತಿ ನಾವು ಒಬ್ಬಟ್ಟು ಮಾಡ್ತೀವಿ. ಇವರು ಈ ಕಡೆ ಪಾವಗಡ, ಈ ಥರ ಅಮರಾಪುರ ಆ ಕಡೆ ಎಲ್ಲ ಜಾಸ್ತಿ ಕರ್ಕಡುಬು ಮಾಡ್ತಾರೆ. ಅದು ಕೂಡ ಚೆನ್ನಾಗೇ ಇರುತ್ತೆ ಟೇಸ್ಟ್ ಎಲ್ಲ. ಅದಕ್ಕೆ ಅಮ್ಮ ಎಲ್ಲ ಕಲಸಿಟ್ಟು ಮಾಡ್ತಿದ್ರು. ನನ್ನ ಜಸ್ಟ್ ಸುಮ್ಮನೆ ಇರಮ್ಮ, ನೀನೇನು ಮಾಡಬೇಡ, ಅಂದರೆ ನಮ್ಮ ನಾದಿನಿ ಅವ್ರು ಬರ್ತಾರೆ, ಅವರೆಲ್ಲ ಬಂದಾಗ ಅವ್ರು ಮಾಡ್ತಾರೆ ಅಂತ ಹೇಳ್ತಿದ್ರು. ನಾನು ಹಂಗೂ ಇಲ್ಲ, ತೆಂಗಿನಕಾಯಿ ಎಲ್ಲ ನಾನೇ ತುರ್ಕೊಡ್ತೀನಿ, ಇನ್ನು ಅವ್ರು ಬರೋದು ಪಾಪ ಲೇಟ್ ಆಗ್ಬೋದು, ಬಿಡಿ ಅಮ್ಮ ಅಂತೆಲ್ಲ ಹೇಳಿದೆ. ಸರಿ ನಮ್ಮ ಆಯಿತು, ಇವಾಗೇನು ಕೂತ್ಕೊಂಡು ತೆಂಗಿನಕಾಯಿ ಒಂದು ನನಗೆ ತುರ್ಕೊಡು ಸಾಕು, ಇನ್ನು ಮಿಕ್ಕಿದ್ದೆಲ್ಲ ನಾನು ರುಬ್ಬಿಟ್ಟು ನಾನೇ ಮಾಡ್ತಾಯಿರ್ತೀನಿ ಅಂತೆಲ್ಲ ಹೇಳಿದ್ರು. ಸರಿ ನಮ್ಮ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ಮಗಂಗೆ ಹೇಳಿದೆ, ತೆಂಗಿನಕಾಯಿ ಎಲ್ಲ ತಂದು ಕೊಡಪ್ಪ, ಒಡೆದು ಕೊಡು ಅಂತ ಹೇಳಿದೆ. ಒಡೆದೆಲ್ಲ ಕೊಟ್ಟ. ನಾನು ಒಂದು ಕಡೆ ತುರ್ಕೊತಿದ್ದೆ. ಅಮ್ಮ ಬೇಳೆ ಬೆಂದವು ಅಂತ ಹೇಳ್ಬಿಟ್ಟು ಬೇಳೆನೆಲ್ಲ ಬಸಿತಾ ಇದ್ದಾರೆ. ಅದು ತುಂಬ ಬಿಸಿ ಇತ್ತು ಪಾಪ, ತುಂಬ ಸೆಕೆ ಬೇರೆ, ಅವ್ರ ಕಡೆ ತುಂಬ ಬಿಸಿಲು. ಅದಕ್ಕೆ ಅಂತಲೇ ನಾವು ಹೊರಗಡೆ ಮಾಡ್ತಿರೋದು, ಅಂದರೆ ಒಳಗಡೆ ಬೇಡ, ಹೊರಗಡೆನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಟಾರ್ಪಲೆಲ್ಲ ಹಾಕ್ಕೊಂಡು, ಅಂದರೆ ಬೆಳಕೆಲ್ಲ ಚೆನ್ನಾಗಿತ್ತಲ್ಲ ಅದಕ್ಕೆ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆನೇ ಮಾಡ್ತಾಯಿದ್ವಿ. ನನ್ನ ಮಗ ನನಗೆ ಇದೇನೋ ಗ್ರೀಟಿಂಗ್ಸ್ ಎಲ್ಲ ಜೋಡಿಸ್ಕೊಡಮ್ಮ ಅಂತ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಂಡ. ನಾನು ಗ್ರೀಟಿಂಗ್ ಜೋಡಿಸ್ತೀನಿ ಬಾರೋ ತೆಂಗಿನಕಾಯಿ ತುರಿ ಅಂದರೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ದ. ಅಷ್ಟರೊಳಗಡೆ ನಮ್ಮ ನಾದಿನಿಯವ್ರು ಕೂಡ ಬಂದರು ಊರಿಂದ. ಪಾಪ ಅವರು ಬೆಳಗ್ಗೆನೇ ಬರೋರು, ಅವ್ರೂರಲ್ಲಿ ಜಾತ್ರೆ ಇತ್ತು, ಅದಕ್ಕೆ ಜಾತ್ರೆಗೆ ಮುಗಿಸ್ಕೊಂಡು ಬಂದು. ನಿಮ್ಮ ಅತ್ತೆ ಭಾಳ ದೂರ ಇದ್ದಾಳಲ್ಲ, ಅಲ್ಲಿ ಜಾತ್ರೆ ಬಿಟ್ಟು ಬಸ್ ಇದ್ರಾಗ ಮೈಸೂರಾಗ ಇದ್ದಾಳೆ.
ನೋಡಿ ನನ್ನ ಮಗ ಅವ್ರ ಅತ್ತೆನ ಇವಾಗ ಬಂದಿದೆಯಲ್ಲ ಅತ್ತೆ, ಎಷ್ಟು ಟೈಮು ಇವಾಗ ಬಂದಿದ್ದೀರಾ ನೀವು ಜಾತ್ರೆಗೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಾನು ನಮ್ಮೂರಲ್ಲೂ ಜಾತ್ರೆ ಇತ್ತು, ನಾವು ಹೆಂಗೆ ಬಿಟ್ಟು ಬರೋಣಪ್ಪ ಅಂತೆಲ್ಲ ಹೇಳ್ತಿದ್ರು. ಅವರು ಬಂದಿದ ತಕ್ಷಣ ಪಾಪ ಅಂದರೆ ಲೇಟಾಗಿ ಬಂದಿದ್ದೀವಿ ಅನ್ನೋ ಥರ ಫೀಲ್ ಮಾಡಿಕೊಂಡು ಬೇಗ ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು. ಯಾವಾಗಲೂ ಅಷ್ಟೇ ತುಂಬ ಬೇಗ ಜಲ್ದಿ ಕೆಲಸ ಮಾಡ್ತಾರೆ. ಮತ್ತು ಇನ್ನು ಇವ್ರ ಅಕ್ಕ ಇನ್ನೊಬ್ಬರು ಅಂದರೆ ಅವರು ನಮ್ಮ ನಾದಿನಿನೇ, ಅವರು ಎಲ್ಲಿ ಬರಲಿಲ್ಲ ಅಂತ ಹೇಳಿ ಕೇಳ್ತಿದ್ವಿ. ಅಕ್ಕ ಬರ್ತಿದ್ದಾರೆ, ನಾವು ಫಸ್ಟ್ ಬಂದ್ವಿ ನಮ್ಮ ಮನೆಯವ್ರನ್ನ ಕರ್ಕೊಂಡು, ಯೋಗೀಶ ಕರ್ಕೊಂಬರ್ತಿದ್ದಾನೆ ಅಂತ ಎಲ್ಲ ಹೇಳಿ ಅವಳು ಬೇಗ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡ್ತೀನಿ, ತೆಂಗಿನಕಾಯಿ ತುರ್ಕೊಡ್ತೀನಿ ಕೊಡೋಕ್ಕ ಅಂದ್ಲು. ಅಮ್ಮ ಇಲ್ಲ ಬಿಡಮ್ಮ ನೀನು ಭಾಳ ತುರ್ತಿದ್ಯಾ, ನಾನು ಸ್ವಲ್ಪ ತುರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ತೆಂಗಿನಕಾಯಿ ಅವರೇ ತುರಿದ್ರು. ಮತ್ತು ನಮ್ಮ ನಾದಿನಿ ಬೆಳ್ಳುಳ್ಳಿ ಸುಲಿದ್ರು. ಪಕ್ಕದ ಮನೆಯವರು ಕೂಡ ನಾವು ಮಾತಾಡ್ತಿರೋದು ನೋಡಿ ಅವರು ಕೂಡ ನಮ್ಮ ಜೊತೆಗೆ ಬಂದು ಬೆಳ್ಳುಳ್ಳಿ ಬಿಡಿಸ್ಕೊಟ್ರು. ಅಷ್ಟರೊಳಗಡೆ ಇನ್ನೊಬ್ಬರು ನಮ್ಮ ನಾದಿನಿ, ಇವರು ಕವಿತಾ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ, ಇದು ನಮ್ಮ ನಾದಿನಿ ಮಗ, ಇವರು ಕೂಡ ನಮ್ಮ ನಾದಿನಿ ಮಗನೇ ಯೋಗೀಶ ಅಂತ ಹೇಳಿ. ಅವರು ಎಲ್ಲ ಬಂದರು, ಎಲ್ಲ ಮಾತಾಡ್ತಿದ್ದಾರೆ ಖುಷಿಯಾಗಿ. ನಾವು ಕೂಡ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಮತ್ತು ಊರಿಂದ ಅವ್ರದ್ದೇ ತೋಟ ಇದೆಯಲ್ಲ, ಅದಕ್ಕೆ ಬಾಳೆಕಾಯಿ ಅಂದರೆ ಬಾಳೆಹಣ್ಣು ಹಣ್ಣಾಗಿದ್ದಾವೋ ಇಲ್ವೋ ನೋಡಿ ಅಕ್ಕ, ಇಷ್ಟ ಆಗಿದ್ದಾವೆ, ಬೆಳಗ್ಗೆಕ್ಕಿಂತ ಚೆನ್ನಾಗಿ ಆಗುತ್ತೆ, ಹಂಗೆ ಇಟ್ಬಿಡೋಣ ಅಂತೇಳ್ಬಿಟ್ಟು ತೋರಿಸ್ತಿದ್ದಾರೆ. 2 ಬಾಳೆಕಾಯಿ ಕಡ್ದು ಹಣ್ಣಾಕಿಟ್ಟಿದ್ರಂತೆ 3 ಡೇಸ್ ಮುಂಚೆನೇ. ಹಣ್ಣಾಗಿತ್ತು, ಬೆಳಗ್ಗೆಗೆ ಆಗುತ್ತೆ ಬಿಡೋಕೆ, ಅದೇ ಹಂಗೆ ಕಟ್ಟಿಟ್ಬಿಡೋಣ ಅಂತೇಳ್ಬಿಟ್ಟು ಅದನ್ನು ಹಂಗೆ ಕಟ್ಟಿಟ್ಟು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಊರಿಂದ ಹಲಸಿನ ಹಣ್ಣು ಹಣ್ಣಾಗಿತ್ತಂತೆ, ಅದು ಒಂದು 20 kg ಇತ್ತಂತೆ ಕಾಯಿ. ಅದನ್ನು ಕಟ್ ಮಾಡಿಬಿಟ್ಟು ಅಲ್ಲಿ ಗೊತ್ತಿರೋರಿಗೆಲ್ಲ ಸ್ವಲ್ಪ ಕೊಟ್ಟು ಇಲ್ಲಿಗೆ ಒಂದು ಸ್ವಲ್ಪ ತೊಗೊಂಡು ಬಂದಿದ್ರು ಅಷ್ಟೇ. ಅಂದರೆ ದೊಡ್ಡ ಕಾಯಿ, ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಅದು ಎಷ್ಟು ದಪ್ಪ ಇದೆ ಕಾಯಿ ಅಂತ ಮರದ್ದು. ಇವರು ನಮಗೂ ತಂದಿದ್ರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬಿಡಿ, ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಅದು ಹಲಸಿನ ಹಣ್ಣು ನೋಡಿದ ತಕ್ಷಣವೇ ನಾನೇ ತಿಂದಿದ್ದು. ತಿಂತಾಯಿದ್ದೆ. ಇದು ಎಲೆ ತಂದು ಕೊಟ್ಟರು, ಅಕ್ಕ ಇದು ನೀರಲ್ಲಿ ಅದ್ಬಿಟ್ಟಿಡಿ ಫ್ರೆಶ್ ಆಗಿರುತ್ತೆ ಅಂತೆಲ್ಲ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಎಲೆ, ಅವ್ರದ್ದೇ ತೋಟದ್ದು. ಭಾಳ ಅಂದರೆ ಅವ್ರದ್ದು ಫುಲ್ ಒಂದು 5-6 ಎಕರೆಗೆ ಬರೋ ಎಲೆ ಅಡಿಕೆ ಎಲ್ಲ ಹಾಕಿದಾರಲ್ಲ, ಅದಕ್ಕೆ ಅಂತೇಳಿ ಒಂದು ಇದರಲ್ಲಿ ಒಂದು 7-8 ಕಟ್ಟು ಕಿತ್ಕೊಂಡು ಬಂದಿದ್ರು. ಜಾತ್ರೆಗೆ ಎಷ್ಟು ಬೇಕೋ ಅಷ್ಟು ಬಂದವ್ರಿಗೆಲ್ಲ ಜಾಸ್ತಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಕವರಲ್ಲೇ ಕಟ್ಟಿಟ್ವಿ. ಇವ್ರು ನೋಡಿ ನಮ್ಮ ಪಕ್ಕದ ಮನೆಯವರು, ನಾವು ತೆಂಗಿನಕಾಯಿ ಎಲ್ಲ ತುರ್ಕೊತಾ ಇದ್ವಲ್ಲ, ಅದಕ್ಕೆ ನಾವು ನಿಮ್ಮ ಜೊತೆಗೆ ತುರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವರು ಬಂದು ನಮ್ಮ ಜೊತೆ ಮಾತಾಡಿಕೊಂಡು ಅವರು ಕೂಡ ಕಾಯೆಲ್ಲ ತುರ್ಕೊತಿದ್ದಾರೆ. ನಮ್ಮ ನಾದಿನಿ ಹೋಗಿ ಹಾಲು ತೊಗೊಂಬಂದಿದ್ರು ಅವ್ರ ಮನೆಯಿಂದನೇ, ಎಮ್ಮೆ ಹಾಲು. ಅದಕ್ಕೆ ಅವಳಿಗೆ ಯಾವಾಗಲೂ ಎನಿ ಟೈಮು ಕಾಫಿ ಟೀ ಕುಡಿತಾನೆ ಇರಬೇಕು. ಆಮೇಲೆ ಕಾಫಿ ಮಾಡ್ಕೊಂಬಂದು ಕೊಟ್ಟಳು. ನಮ್ಮ ಅಕ್ಕನ ಮಗ ಇದ್ದು ಅದು ಹಣ್ಣೆಲ್ಲ ಬಿಡಿಸಿ ಒಂದು ಬಟ್ಲಲ್ಲಿ ಹಾಕಿಡ್ತಿದ್ದ, ಒಂದು ತಪ್ಪಲೆಯಲ್ಲಿ. ನಾನು ಇದ್ಬಿಟ್ಟು ತೆಂಗಿನಕಾಯಿ ಹೆಂಗಿದ್ರು ತುರಿದಿದ್ವಲ್ಲ ಒಬ್ಬಟ್ಟಿಗೆ ಬೇಕು ಅಂತ ಹೇಳ್ಬಿಟ್ಟು ಅದರದ್ದೇ ತೆಂಗಿನಕಾಯಿ ಮತ್ತು ಅದಕ್ಕೆ ಬೆಲ್ಲ ಕುಟ್ಟಿಟ್ಟಿದ್ರು ನಮ್ಮಮ್ಮ ನಮ್ಮ ಅತ್ತೆ. ಅದೇ ಬೆಲ್ಲನ ಇದಕ್ಕೆಲ್ಲ ಹಾಕ್ಬಿಟ್ಟು ರಸಾಯನ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಾನು ರಸಾಯನ ಮಾಡ್ತಿದ್ದೆ. ನಮ್ಮ ನಾದಿನಿಯವ್ರು ಅವಾಗಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಕ್ಕ ನೀವು ಇನ್ನೇನು ಮಾಡಬೇಡಿ ಕೆಲಸ, ನೀವು ಆರಾಮಾಗಿ ಕೂತ್ಕೊಂಡು ತಿನ್ನಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಬ್ಬರು ಇದ್ದಾರಲ್ಲ ನಾದಿನಿಯವರು, ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಹೇಳಿದ್ನಲ್ಲ ನನ್ನ ಹತ್ರ ಏನು ಮಾಡಿಸಲ್ಲ ಪಾಪ ಅವರು. ಆಮೇಲೆ ನಾನು ನನ್ನ ಮಕ್ಕನ ಮಗ ರಸಾಯನ ಎಲ್ಲ ಮಾಡಿಬಿಟ್ಟು ಅಲ್ಲಿರೋರಿಗೆಲ್ಲ ಹಂಚಿ ನಾವು ಕೂಡ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ, ನನ್ನ ಮಗ ಮತ್ತೆ ಹೋಗೋದು ಮತ್ತೆ ಬರೋದು, ಅಮ್ಮ ನನಗೆ ಇನ್ನೊಂದು ಸ್ವಲ್ಪ ಬೇಕು ಕೊಡು ಅಂತ ಹೇಳ್ಬಿಟ್ಟು, ಅಷ್ಟು ಚೆನ್ನಾಗಿತ್ತು. ಅಲ್ಲಿಗೆ ಬಂದಿರೋರಿಗೆಲ್ಲನೂ ಇನ್ನೇನು ತಟ್ಟೆ ಎಲ್ಲ ಪ್ಲೇಟಲ್ಲಿ ಕೊಡೋದು ಅಂತೇಳ್ಬಿಟ್ಟು ಅದು ತೆಂಗಿನಕಾಯಿ ತುರಿದಿಟ್ಟಿದ್ವಲ್ಲ ಚಿಪ್ಪು, ಆ ಚಿಪ್ಪಲ್ಲೇ ಹುಡುಗರಿಗೆ ಮತ್ತು ನಮ್ಮ ನಾದಿನಿ ಅವರೆಲ್ಲ ತಿನ್ನಲ್ಲ. ಅಕ್ಕ ನಮಗೆ ಬೇಡ, ನಾವು ತಿಂದು ಸಾಕಾಗ್ಬಿಟ್ಟಿದ್ದೀವಿ. ಅವ್ರಿಗೆ ಆ ಸ್ಮೆಲ್ ಅಂದ್ರೇ ಆಗಲ್ಲ. ಅದು ನಮ್ಮ ನಾದಿನಿ ಇದ್ದಾರೆ, ಅವ್ರಿಗಂತೂ ಈ ಸ್ಮೆಲ್ಲೇ ಆಗಲ್ಲ, ಯಾವ ಸ್ಮೆಲ್ಲೂ. ನಮಗಂತೂ ತೋರಿಸ್ದೇ ಬೇಡಿ ಅಕ್ಕ, ಫುಲ್ ಖಾಲಿ ಮಾಡಿಬಿಡಿ ಅಂತ ಹೇಳಿದ್ರು. ಅವ್ರು ಯಾರೂ ತಿಂದಿಲ್ಲ. ನನ್ನ ಮಗ, ನಮ್ಮ ಅಕ್ಕನ ಮಗ ಮತ್ತು ಇನ್ನೊಬ್ಬರು ನಮ್ಮ ಮನೆ ಪಕ್ಕದವರು, ಆಮೇಲೆ ಆಂಟಿ ಅವ್ರು ಬಂದು ಕೂತ್ಕೊಂಡಿದ್ರಲ್ಲ ಆವಾಗಲೇ ನಾವು 5 ಜನನೂ ಚಿಪ್ಪಲ್ಲೇ ಹಾಕ್ಕೊಂಡು ಎಲ್ಲರೂ ಕೂಡ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಎಷ್ಟೊಂದು ದಿನ ಆಗಿತ್ತು ತಿಂದು ಅಂದ್ಕೊಂಡೆ ನಾನು. ಲಾಸ್ಟ್ ಇಯರ್ ಮಾಡಿದ್ವಿ ಅಷ್ಟೇ, ಮತ್ತು ಇದು ಫಸ್ಟ್ ಟೈಮು ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮು ನಾನು ಹಲಸಿನ ಹಣ್ಣು ಇವ್ರ ಮರದಲ್ಲಿ ತಿಂದಿರೋದು.
ಇನ್ನು ತುಂಬ ಮಿಕ್ಕಿತ್ತು, ನಾವು ಅಷ್ಟು ಜನ ತಿಂದು ಇನ್ನೂ ಇತ್ತು. ಅದು ಇರೋದಿಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ನಾದಿನಿ ಅಕ್ಕ, ಬೆಳಗ್ಗೆ ಸ್ಮೆಲ್ ಬರುತ್ತೆ ಅಂತ. ಸರಿ ಬಿಡು ಅಂತ ಹೇಳ್ಬಿಟ್ಟು ಮಿಕ್ಕಿದ್ದು ಇನ್ನೂ ಯಾರಿಗೋ ಕೊಡ್ತೀನಿ ಅಂತ ಹೇಳಿ ಅವರೇ ಯಾರಿಗೋ ಕೊಟ್ಟರು. ನಮ್ಮತ್ತೆ ಕಲ್ಲಲ್ಲಿ ಅದೇ ಹೂರ್ಣ ಎಲ್ಲ ರುಬ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹೊರ್ಗಡೆನೇ ಕೂತ್ಕೊಂಡು ಮಾತಾಡ್ತಿದ್ವಿ. ಇವರು ಅದೇ ನಮ್ಮ ಮನೆಯವರು ದೊಡ್ಡಮ್ಮ ಬಂದು, ಇಲ್ಲ ಇಲ್ಲಿ ಅದೇನೋ ರುಬ್ಬೋದು ಬಂದಿದೆ, ಗ್ರೈಂಡ್ರು ಬಂದಿದೆ ಅಕ್ಕ, ನಾವು ಹೋಗಿ ಅಲ್ಲಿ ಹಾಕಿಸ್ಕೊಂಡ್ಬಂದಿದ್ದೀವಿ, ನೀವು ಹೋಗಿ ಹಾಕಿಸ್ಕೊಂಬನ್ನಿ, 1 kgಗೆ ಎಷ್ಟೋ 50 ರೂಪೀಸ್ ಏನೋ ತೊಗೊತಾರೆ, ಹೋಗಿ ಹಾಕಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಹೋಗಮ್ಮ ಹಾಕಿಸ್ಕೊಂಬಂದ್ಬಿಡು ಪಾಪ, ನೀನು ಇಲ್ಲಿ ಕೂತ್ಕೊಂಡು ಸೆಕೆಲ್ ರುಬ್ಕೊಂಡು ಕೂತ್ಕೊತೀಯ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಅವರು ಕೂಡ ಹೋಗಿ ಹಾಕಿಸ್ಕೊಂಬರೋಕ್ಕೆ ಅಂತ ಹೋದರು. 5 ನಿಮಿಷನೇ ಹಂಗೋಗಿ ಹಾಗೆ ಬಂದುಬಿಟ್ರು ಹಾಕಿಸ್ಕೊಂಡು. ಅಷ್ಟರಲ್ಲಿ ಅವ್ರು ಬರೋದ್ರೊಳಗಡೆ ಇವರು ಸಾಂಬಾರು, ಒಬ್ಬಟ್ಟು ಸಾಂಬಾರು ಮಾಡಿಟ್ಬಿಟ್ಟೋಣ ಅಂತ ಮಾಡ್ತಿದ್ದಾರೆ ಪಾಪ. ಹ್ಞೂ ಅಲ್ಲಿಗೆ ಬರ್ಬೋದು, ಹಚ್ಕೊಡ್ತಿದ್ನ. ನಾನು ಹೇಳ್ತಿದ್ದೀನಿ ಅಕ್ಕ, ಹೊರಗಡೆ ಒಲೆಯಲ್ಲೇ ದೊಡ್ಡ ಗ್ಯಾಸ್ ಇದೆ, ಅಲ್ಲೇ ಇಟ್ಕೊಂಡು ಮಾಡೋಣ ಅಂದರೆ, ಇಲ್ಲ ಬಿಡಮ್ಮ ಪರವಾಗಿಲ್ಲ, ಇಲ್ಲೇ ಸಾಂಬಾರು ಮಾಡಿಬಿಡ್ತೀನಿ ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಇವರೆಲ್ಲ ಒಗ್ಗರಣೆಗೆಲ್ಲ ಹಚ್ಕೊತಿದ್ರು. ಅದು ಒಗ್ಗರಣೆಗೆಲ್ಲ ಹಚ್ಕೊಂಡು ಮತ್ತು ಅದನ್ನೆಲ್ಲ ಹುರ್ಕೊಟ್ಟಿದ್ರು ಒಬ್ಬಟ್ಟಿಗೆ ಹಾಕೋದೆಲ್ಲ. ನಮ್ಮ ನಾದಿನಿ ಅವರು ಮಿಕ್ಸಿಗೆ ಹಾಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕೊಂಬರೋಕ್ಕೆ ಒಳಗಡೆ ಬಂದರು. ಅಂದರೆ ಮಿಕ್ಸಿ ಎಲ್ಲ ಒಳಗಡೆ ಇಟ್ಕೊಂಡಿದ್ದಾರೆ, ಅದು ಸ್ವಿಚ್ ಬೋರ್ಡಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ, ಅದಕ್ಕೆ ಒಳಗಡೆನೇ ಇಟ್ಕೊಂಡಿದ್ದಾರೆ. ಇವರು ನಮ್ಮ ನಾದಿನಿ ಕೂಡ ಅದನ್ನು ಮಿಕ್ಸಿಗೆ ಹಾಕ್ತಿದ್ದಾರೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದಾರೆ ನಮ್ಮ ನಾದಿನಿ ಅವರು. ಚೆನ್ನಾಗಿತ್ತು ಸಾಂಬಾರು, ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅಕ್ಕ ಯಾವತ್ತೂ ಅಡುಗೆನೇ ಕೆಡಿಸಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾತ್ರ. ಇನ್ನು ಮಟನ್ ಸಾಂಬಾರಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರಂತೆ, ಎಲ್ಲರೂ ಹೇಳ್ತಿರ್ತಾರೆ. ಅಂದರೆ ನಾನೇನು ತಿನ್ನಲ್ಲ, ಆದರೆ ಬಂದವರೆಲ್ಲ ಹೇಳ್ತಿರ್ತಾರೆ ಮಟನ್ ಸಾರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಅವ್ರ ಮನೆಗೆ ಹೋದ್ರು ಅಷ್ಟೇ, ಯಾರ ಮನೆಗೆ ಹೋದ್ರು ಅಕ್ಕ ಅವ್ರ ಮನೆಗೆ ಹೋಗಲಿ, ಇಲ್ಲಿ ನಮ್ಮ ಮನೆಗೆ ಬರಲಿ, ಅವರೇ ಅಡುಗೆ ಮಾಡೋದು. ನಮ್ಮ ಮನೆಯವ್ರಿಗೂ ಇವ್ರ ಅಡುಗೆ ಅಂದರೆ ತುಂಬ ಇಷ್ಟ. ನಾವೇನಾರ ಮಾಡ್ತೀವಿ ಅಂದರೆ ದಯವಿಟ್ಟು ನೀವು ಮಾಡಬೇಡಿ, ಅಕ್ಕನೇ ಮಾಡಲಿ ಅಂತ ಹೇಳ್ತಾರೆ. ಚೆನ್ನಾಗಿ ಮಾಡ್ತಾರೆ, ಅಷ್ಟು ಚೆನ್ನಾಗಿ. ಒಬ್ಬಟ್ಟು ಸಾಂಬಾರೆಲ್ಲ ಆಯಿತು. ಇವರು ನಮ್ಮ ನಾದಿನಿ ಗಂಡ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಟರು ಅವರು. ಆಮೇಲೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ ಅನ್ನ ಸಾಂಬಾರು ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿನೇ ಅನ್ನ ಸಾಂಬಾರೆಲ್ಲ ಇಟ್ಕೊಟ್ಲು. ಅವರು ಒಂದು ಕಡೆ ಊಟ ಮಾಡ್ತಾಯಿದ್ರು. ಮತ್ತು ಫಿಲ್ಟ್ರ್ ನೀರು ಇರಲಿಲ್ಲ, ಅವರು 2 ದಿನದಿಂದ ಏನೋ ಬಂದಿರಲಿಲ್ವಂತೆ. ಅದಕ್ಕೆ ಅಂದರೆ ಬಂದಿದ್ರಂತೆ, ನಮ್ಮ ಅತ್ತೆಗೆ ಅದು ಕೇಳಿಸಿಲ್ಲ, ನೀರು ಫಿಲ್ಟ್ರ್ ನೀರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸರಿ ನಾಳೆಗೆಲ್ಲ ಮಟನ್ ಚಿಕನ್ ಮಾಡ್ತೀವಲ್ಲ, ನಮಗೂ ಕೂಡ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ 2 ಒಂದೊಂದು ಬಿನ್ಗೆ ಹಿಡ್ಕೊಂಡು ಅಲ್ಲಿಗೆ ಹೋದ್ವಿ. ಬೆಳಕು ಚೆನ್ನಾಗಾಯ್ತಲ್ಲ ನಕ್ಕಿರಿ. ಎಣ್ಣೆ ಇಲ್ಗೊಂದು ಲೈಟನ್ನು ಹೇಳ್ಬೇಕಾ? ಮಳೆ ಇಲ್ಲ ಅಂದರೆ ಗಾಳಿ ವಾತಾವರಣ ಕುಕ್ಕಮರ ಎಲ್ಲ ಉಂಡು. ನೋಡಿ ನಮ್ಮ ನಾದಿನಿಯವರು ನಮ್ಮ ಮನೆಯವ್ರನ್ನಂತೂ ಹೊಗಳ್ತಾ ಇರ್ತಾರೆ, ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಕಡೆ ಒಂದು ಲೈಟ್ ಹಾಕಿದರೆ ಚೆನ್ನಾಗಿರೋದು, ಕೂತ್ಕೋಬೇಕು ಅಂತೆಲ್ಲ ಹೇಳ್ತಿದ್ರು. ನಮ್ಮತ್ತೆ ನಾವು ನಿಂತ್ಕೊಂಡಿರೋದು ನೋಡಿ, ಇಷ್ಟೊತ್ತು ನಿಂತ್ಕೊಂಡಿದ್ದೀರಾ ಅಂತೇಳಿ ಕರ್ಕೊಂಬರೋಕ್ಕೆ ಹೋಗ್ತಿದ್ದಾರೆ. ಬಾರಪ್ಪ ನಾವಿಲ್ಲಿ ಕಾಯ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ ಮುಂದ್ಲು ಮನೆ ಹತ್ರ. ಅವರು ಕೂಡ ಹಿಡ್ಕೊತಾ ಇದ್ರು, ನಾವು ಬರುತ್ತೆ ಬನ್ನಿ ಅಂತ ಹೇಳಿದ್ವಿ. ಆಮೇಲೆ ಎಲ್ಲರೂ ನೀರು ಹಿಡ್ಕೊಂಡು ನಾವೊಂದು 10 ಬಿನ್ಗೆ ಇಟ್ಕೊಂಡ್ವಿ, ನಾಳೆಗೂ ಆಗಿಬಿಡ್ಲಿ. ಮತ್ತು ಇವ್ರು ಬರ್ತಾರೋ ಇಲ್ವೋ ಹಬ್ಬದ ದಿನ, ಆಮೇಲೆ ರಶ್ ಆಗಿರುತ್ತೆ ಇಲ್ಲೆಲ್ಲ ಓಡಾಡೋಕ್ಕೆ, ನಾಳೆ ಜಾಗ ಇರೋಲ್ಲ. ಚಿಕನ್ನು ಮಟನ್ನು ಎಲ್ಲ ಆಗಿರುತ್ತಲ್ಲ, ಊರಲ್ಲೆಲ್ಲ ತುಂಬ ನೆಂಟರು ಜನ, ಮತ್ತು ಈ ಥರ ರೋಡಲ್ಲಿ ನಿಲ್ಸ್ಕೊಳಕ್ಕೂ ಗಾಡಿ ಇರೋಲ್ಲ ಅಂತೆಲ್ಲ ಅವರು ಕೂಡ ಹೇಳ್ತಿದ್ರು. ಹಿಡ್ಕೊಂಬಿಡಿ ಇವಾಗಲೇ, ನಾಳೆ ಬಂದರೆ ಬರ್ತೀವಿ, ಇಲ್ಲಾಂದರೆ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ನಾವು ಹಂಗಾಗ್ಬಿಟ್ಟು ಒಂದು 10-12 ಬಿನ್ಗೆನೇ ನೀರು ಇಟ್ಕೊಂಡ್ಬಿಟ್ವಿ. ಅಂದರೆ ಬಳಸೋದಕ್ಕೆ ಬಿಡ್ತಿರ್ತಾರೆ, ಮನೆ ಹತ್ರನೇ ಬಿಡ್ತಾರೆ ಫಿಲ್ಟ್ರ್ ನೀರಿಗೆ, ಮತ್ತು ನಾವಿನ್ನೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹಿಡ್ಕೊಂಡ್ವಿ. ಪಾಪ ಅವ್ರು ನನಗೆ ಹೇಳಿದ್ರು, ಅಕ್ಕ ನಿನ್ನ ಕೈಲೇ ಒತ್ಕೊಂಬರೋಕ್ಕಾಗಲ್ಲ, ಬೇಡ ಬಿಡು ಅಂತ ಹೇಳ್ಬಿಟ್ಟು. ನಾನು ಇಲ್ಲ ನೀವು ತರ್ತೀರಾ, ನಾನು ತರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ಎಲ್ಲರೂ ತೊಗೊಂಡೋಗಿ ಬಿನ್ಗೆಲ್ಲ ಮಲ್ಕೊಂಡು ಅವ್ನು ಊಟ ಮಾಡಲಿ, ಬೇಡ ಅವನು ಮಲ್ಕೊಂಡ್ರೆ ಎದ್ದೋಡಲ್ಲಿ. ಆಯಿತಾ ನೀರಿಗೆ ಅಷ್ಟೇನಾ? ನಾನು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಮಗ ಊಟ ಮಾಡ್ದಲ್ಲೇ ಮಲ್ಕೊಂಡಿದ್ದಾನೆ, ಅದಕ್ಕೆ ನಮ್ಮ ಅತ್ತೆ ಹೇಳ್ತಿದ್ದಾರೆ ಊಟ ಮಾಡ್ಸಮ್ಮ ಅಂತ. ಇಲ್ಲ ಬಿಡಮ್ಮ ಅವ್ನು ಮಲಗಿದ್ದಾನೆ, ಮತ್ತೆ ಎದ್ದೋಳಲ್ಲ, ಎಲ್ಲ ತಿಂದಿದ್ದಾನೆ, ರಸಾಯನ ಎಲ್ಲ ತಿಂದಿದ್ವಲ್ಲ ನಾವೆಲ್ಲ, ಅದಕ್ಕೆ ನಮಗೆಲ್ರಿಗೂ ಸಾಕಾಯ್ತು, ಊಟನೇ ಬೇಡ ಅನ್ನಿಸ್ಬಿಡ್ತು. ಅದಕ್ಕೆ ಹೇಳ್ದೆ ನಮ್ಮ ಅತ್ತೆಗೆ. ಸರಿ ಅಂತ ಹೇಳ್ಬಿಟ್ಟು ಅದು ಚಿಪ್ಪೆಲ್ಲ ಇತ್ತಲ್ಲ ಅದನ್ನು ಆ ಕಡೆಗೆ ಹಾಕ್ಬಿಟ್ಟು, ಇವರು ಪಕ್ಕದ ಮನೆಯವರು ನಮಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು, ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಬಂದ್ವಿ.
ಈ ಕಡೆ ಅಂದರೆ ಈ ಊರ ಕಡೆ ಎಲ್ಲ ಯಾವ ಥರ ಅಂತಂದರೆ ಜಾತ್ರೆ ಆದಾಗೆಲ್ಲ ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿ ತಂದುಬಿಟ್ಟು ಮನೆ ಅವರು ಹಿರಿಯವ್ರಿಗೆ ಕೊಡ್ತಾರಂತೆ. ಹಾಗಂತ ಅವರು ಆಂಟಿ ಹೇಳಿದ್ರು ನಮಗೆ. ನಮಗೂ ಗೊತ್ತಿಲ್ಲ, ನಾವು ಇದೇ ಫಸ್ಟ್ ಟೈಮ್ ಕೇಳಿರೋದು. ನಮ್ಮ ಕಡೆ ಎಲ್ಲ ಈ ಥರ ಕೊಡಲ್ಲ, ಜಾತ್ರೆ ಆದಾಗೆಲ್ಲ ತರಲ್ಲ. ಬೇರೆ ಇನ್ನು ಫಂಕ್ಷನಲ್ಲಿ ಬೇರೆ ಅಂದರೆ ಮದುವೆಯಲ್ಲಿ ಆಮೇಲೆ ನಾಮಕರಣ ಮಾಡಿದಾಗ ಆ ಥರ ತರ್ತಾರೆ ಆಂಟಿ. ನಮ್ಮ ಕಡೆ ಜಾತ್ರೆಗೆಲ್ಲ ಈ ಥರ ಎಲ್ಲ ಮಡ್ಲಕ್ಕಿ ಎಲ್ಲ ಕೊಡಲ್ಲ ಅಂತ ಹೇಳಿದೆ. ಯಾಕೆಂದರೆ ನಮಗೆ ಗೊತ್ತಿಲ್ಲ, ನಮ್ಮ ಕಡೆ ತರಲ್ಲ, ಅದಕ್ಕೆ ನಾವು ನೋಡಿದ್ದೀವಲ್ಲ, ಅದಕ್ಕೆ ಆಂಟಿಗೆ ಹೇಳಿದೆ. ಇಲ್ಲಮ್ಮ ನಮ್ಮ ಕಡೆ ಈ ಥರ 5 ವರ್ಷಕ್ಕೊಂದ್ಸಲಿ ಜಾತ್ರೆ ಆದಾಗ ಹಿಂಗೆ ತವ್ರ ಮನೆ ಕಡೆಯಿಂದ ಅಣ್ಣ ಆಗಲಿ ತಮ್ಮ ಆಗಲಿ ಮಡ್ಲಕ್ಕಿ ತಂದು ಕೊಡ್ತಾರೆ ಅಂತ ಹೇಳಿದ್ರು. ಹೌದಾ ಆಂಟಿ, ಸರಿ ಆಯಿತು ಬಿಡಿ ಅಂತ ಹೇಳಿದ್ವಿ. ಸರಿ, ಅವ್ರಿಗೆ ಮಡ್ಲಕ್ಕಿ ಎಲ್ಲ ಮಡ್ಲು ದುಂಬಿದ್ರು ಅವ್ರ ಮನೆ ಕಡೆಯವ್ರು ಬಂದಿರೋರು. ಸರಿ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟರು. ಅಲ್ಲಿಂದ ಅರಿಶಿನ ಕುಂಕುಮ ತೊಗೊಂಡು ನಾವು ಅವ್ರನ್ನ ನೆಂಟರುಗಳೆಲ್ಲ ಬಂದಿದ್ರಲ್ಲ, ಅವರು ನಮ್ಮ ನಾದಿನಿಯವ್ರಿಗೇನೋ ಪರಿಚಯ ಅಂತೆ. ಅವರು ನಮ್ಮ ನಾದಿನಿಯವ್ರಿಬ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಸರಿ ಆಯಿತು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಬರ್ತಿದ್ದೆ. ಆಮೇಲೆ ಬರ್ತಾ ಅವರು ನಮ್ಮ ಮಾವರು ಊಟಕ್ಕೆ ಬಾರಮ್ಮ ಸೊಸೆ ಅಂತ ಹೇಳಿ ಕರೆದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅವರು ಕೂಡ ಕರ್ಕಡ್ಬು ಆಲ್ರೆಡಿ ಮಾಡ್ತಾಯಿದ್ರು. ತಿನ್ನಮ್ಮ ಒಂದೇ ಒಂದು ಅಂತೆಲ್ಲ ಹೇಳಿದ್ರು ಅವರು, ಅಕ್ಕ ಇವರೆಲ್ಲರೂ. ನಾವು ಇಲ್ಲ, ನಮ್ಮ ಮನೆಯಲ್ಲೂ ಮಾಡ್ತಾಯಿದ್ದೀವಿ, ಇವಾಗ ಬೇಡ, ಬೆಳಗ್ಗೆ ಬರ್ತೀವಿ, ಬೇಕಂದರೆ ಬೆಳಗ್ಗೆ ತಿಂತೀವಿ ಅಂತ ಹೇಳ್ಬಿಟ್ಟು ಮಾತಾಡಿಸ್ದೆ. ಹುಡುಗಿ 3 ಅನಿತಮ್ಮ ಅವಳ ಹೆಸರು, ಒಬ್ಳ ಹೆಸರು ಇದ್ದೂರಾಗೆ ಮದುವೆಗೆ ಬೇರೆ ಊರಾಗ ಇದ್ದೂರಾಗ. ನಮ್ಮ ಹೆಣ್ಮಗಳು ಮಗ್ಗೆ ಕೊಟ್ಟಿರೋದು. ಅರ್ಸಿಕೇರಿ ಗೊತ್ತಿಲ್ಲ ನನಗೆ, ಮೊನ್ನೆ ಗೊತ್ತಾಯ್ತು ಜಾತ್ರೆಗೆ ಹೋದಾಗ. ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಸರಿ ನಮ್ಮ ಮನೇಲಿ ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ನಮ್ಮ ನಾದಿನಿ ಇಬ್ಬರು ಮಾಡ್ತಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಇವತ್ತೆಲ್ಲ ಮಾಡಬೇಕು. ಸೊ ಅಕ್ಕ ಅರಿಶಿನ ಪುಡಿ ಜಾಸ್ತಿ ಹಾಕಿದ್ದೀವಿ ಅಕ್ಕ. ಹಾಂ, ರಾಧಾ ಎಲೆ ಖಾಲಿ ಆಯಿತು, ಬಾ. ಬೆಳಗ್ಗೆ ಮಾತಾಡೋದು ಬಾ. ಅವರು ನಾನು ಉಚ್ಕೊಡ್ತೀನಿ ಅಂದೆ, ಬೇಡ ರಾಧನ್ ಕರಿ ಅಂದರು. ಅದಕ್ಕೆ ಕರೆದೆ. ಆಮೇಲೆ ನಮ್ಮ ಅತ್ತೆನೇ ಇದನ್ನೆಲ್ಲ ತೇಲಿಸ್ತಾಯಿದ್ರು. ಅದು ಒಂದು ಅಂದರೆ ಭಾಳ ಲೇಟ್ ಆಯ್ತಲ್ಲ, ತೇಲ್ಸೋಷ್ಟೊತ್ತಿಗೆ ಒಂದೇ ಒಂದು ಹೊಡ್ಕೊಂಬಿಟ್ಟಿತ್ತು. ಆಮೇಲೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅದನ್ನೆಲ್ಲ ತೆಗೆದಾಕಿದ್ರು. ನಮ್ಮ ಅತ್ತೆನೇ ಅವರೇ ತೇಲಿಸ್ತಾಯಿದ್ರು. ನಾನು ತೇಲಿಸ್ತೀನಿ ಅಂದ್ರೂ ಅವರು ಏನು ಬೇಡ ಬಿಡಮ್ಮ, ನೀನು ಇಲ್ಲಿ ಶೆಕೆ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ನಮ್ಮ ಅತ್ತೆ ಸರಿ ಆಯಿತು, ನೀವೇ ತೇಲಿಸಿ, ಚೆನ್ನಾಗಿ ತೇಲಿಸ್ತೀರಾ ಅಂತ ಹೇಳ್ಬಿಟ್ಟು ಅವರಿಬ್ಬರು ನಮ್ಮ ಅತ್ತೆ ತೇಲ್ಸಿದ್ರು. ನಮ್ಮ ನಾದಿನಿರಿಬ್ರು ಒಬ್ಬರು ಹೊಸ್ಕೊಟ್ರು, ಒಬ್ಬರು ಎಲೆ ಮುಚ್ಚುತ್ತಾ ಇದ್ದಾರೆ. ಅಂದರೆ ನಮಗೆ ಈ ಥರ ಸಣ್ಣಗೆ ಅವ್ರ ಥರ ಸಣ್ಣಗೆ ಹೊಸಿಯೋಕ್ಕೂ ಬರೋಲ್ಲ, ಅವ್ರ ಥರ ಈ ಥರ ತುಂಬೋದಕ್ಕೂ ಬರೋಲ್ಲ ನಮಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಅವ್ರು 3 ಜನನೇ ಮಾಡಿದ್ರು. ಆವಾಗಲೇ 11:20 ಆಗಿತ್ತು ನೋಡಿ. ನಾನು ಹೇಳ್ದೆ ಏನಾರು ಹೆಲ್ಪ್ ಬೇಕಂದರೆ ಕೇಳ್ರಿ ಮಾಡ್ತೀನಿ ಅಂತ. ಅವರು ಏನು ಬೇಡಕ್ಕ, ನೀನು ಸುಮ್ಮನೆ ಕೂತ್ಕ ಅಂತ ಹೇಳ್ಬಿಟ್ಟು ನೀವು ಕೂತ್ಕೊಂಡು ವಿಡಿಯೋ ಮಾಡಿ ಅಂತ ಎಲ್ಲ ಹೇಳ್ತಿದ್ರು ಅವರಿಬ್ರು. ಒಳ್ಳೆ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡು ಅವ್ರದ್ದೆಲ್ಲ ವಿಡಿಯೋ ಎಲ್ಲ ಮಾಡಿದೆ. ಹಾಗೆ ಅವ್ರದ್ದು ಅಂದರೆ ಏನೇನೋ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಆಮೇಲೆ ನಮ್ಮ ಅತ್ತೆ ಪಾತ್ರೆ ಎಲ್ಲ ಇದ್ವು, ಇವಾಗಲೇ ತೊಳೆದಿಟ್ಬಿಡೋಣ, ಬೆಳಗ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿನೂ ನಮ್ಮ ಅತ್ತೆನೇ ಇಬ್ಬರೂ ಅವರಿಬ್ಬರೇ ತೊಳೆದ್ರು, ನನಗೆ ಹೇಳೇ ಇಲ್ಲ. ಸರಿ ಆಯಿತು, ಪಾತ್ರೆ ತೊಳೆದಿರೋವಾದರೂ ಎತ್ತಿಡ್ತೀನಿ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಎತ್ತಿಟ್ಟು ಮತ್ತು ನೈಟ್ ಮಲಗೋಷ್ಟೊತ್ತಿಗೆ ನಾವು ಆಗಲೇ ಒಂದು 12:30 ಏನೋ ಆಗಿತ್ತು. ಮತ್ತು ನಾವು ಅತ್ತೆ ಸೊಸೆ ಇಬ್ಬರೂ ಜಾಸ್ತಿ ಅಂದರೆ ಏನು ಹೂರ್ಣ ಎಲ್ಲ ತುಂಬ ಬೇಳೆ ಜಾಸ್ತಿ ಹಾಕಿ ಜಾಸ್ತಿ ರುಬ್ಬಿಟ್ಟಿದ್ದೀವಿ. ಅದಕ್ಕೆ ನಮ್ಮ ನಾದಿನಿರಿಬ್ರು ಏನಕ್ಕೆ ಅಷ್ಟೊಂದು ಹಾಕಿದ್ದೀರಾ, ಮದುವೆ ಮನೆಗೆ ಹಾಕ್ದಂಗೆ ಹಾಕಿದ್ದೀರಾ ಅಂತೆಲ್ಲ ಹೇಳ್ತಿದ್ರು. ಸರಿ, ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ.